ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಾವಣ್ಯ. ವೆಲ್ಕಮ್ ಟು ಮೈ ಚಾನೆಲ್. ಇದು ನನ್ನ ಸಂಡೇ ವ್ಲಾಗ್. ಸಂಡೇಸ್ ಆರ್ ಲೈಕ್ ಮೋಸ್ಟ್ ಹ್ಯಾಪಿಯೆಸ್ಟ್ ಆ್ಯಂಡ್ ಸ್ಯಾಡೆಸ್ಟ್ ಡೇ ಅನಿಸುತ್ತೆ. ಹ್ಯಾಪಿ ಯಾಕೆಂದರೆ ರಜಾ ಇದೆ ಅಂತ, ಸ್ಯಾಡ್ ಯಾಕೆ ಅಂತಂದರೆ ಮಂಡೇ ಬರ್ತಾ ಇದೆ ಅಂತ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಅವನ್ ಇಲ್ಲದೆ ಈಸಿಯಾಗಿ ಪಿಜ್ಜಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಜೊತೆಗೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ABC ಜ್ಯೂಸ್. ನಾನು ಅದನ್ನು ABCCG ಅಂತ ಕರಿತೀನಿ. ಯಾಕೆ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಗಿರೋ ರಂಗೋಲಿ ನೋಡ್ಕೊಂಡು ಬನ್ನಿ. ಸೊ ABCCG ಜ್ಯೂಸ್, ಇದಕ್ಕೆ ನಾನು ಕ್ಯಾರೆಟ್, ಬೀಟ್ರೂಟ್, ಬೆಟ್ಟದ ನೆಲ್ಲಿಕಾಯಿ, ಶುಂಠಿ, ಕರಿಬೇವು ಇಷ್ಟನ್ನು ಹಾಕ್ಕೊತೀನಿ. ಸೊ ನಾನು ಅದಕ್ಕೆ ಆ ನೇಮ್ನ ಕೊಟ್ಟಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ವಿಟಮಿನ್ ಸಿಯಲ್ಲಿ ತುಂಬ ರಿಚ್ ಇರುತ್ತೆ, ನಿಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಬೀಟ್ರೂಟ್ ಬಂದರೆ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡುತ್ತೆ. ಕ್ಯಾರೆಟ್ ನಿಮ್ಮ ಸ್ಕಿನ್ ಹೆಲ್ತನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಕರಿಬೇವು ಡೈಜೆಷನ್ ಮತ್ತು ನಿಮ್ಮ ಹೇರ್ ಆ್ಯಂಡ್ ಲಿವರ್ ಹೆಲ್ತಿಗೆ ತುಂಬ ಒಳ್ಳೆಯದು ಆ್ಯಂಡ್ ಸಪೋರ್ಟ್ ಮಾಡುತ್ತೆ. ಶುಂಠಿ ಬಂದು ಇನ್ಫ್ಲಮೇಷನ್ನ ನಿಮ್ಮ ಬಾಡಿಯಲ್ಲಿ ಕಡಿಮೆ ಮಾಡುತ್ತೆ. ಇಷ್ಟು ನಾನು ತಿಳ್ಕೊಂಡಿರೋದು. ಬಟ್ ಇದರಿಂದ ನನ್ನ ಬಾಡಿ ಹಾಗೆ ನನ್ನ ಸ್ಕಿನ್ನಲ್ಲಿ ತುಂಬ ಚೇಂಜಸ್ ನಾನು ನೋಡಿದ್ದೀನಿ ಆ್ಯಂಡ್ ರಿಸಲ್ಟ್ ಕೂಡ ಬರುತ್ತೆ ಕನ್ಸಿಸ್ಟೆಂಟ್ ಆಗಿದ್ದರೆ. ಆ್ಯಂಡ್ ನಿಮಗೆ ಗೊತ್ತು, ಇದು ಒಂದೇ ಸಾಲಲ್ಲ, ಒಳ್ಳೆ ಊಟ, ನಿದ್ದೆ, ಮೆಂಟಲ್ ಪೀಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈವ್ನಿಂಗ್ ಹಾಗೆ ನನ್ನ ಮುದ್ದಾಗಿರೋ ಫ್ಲವರ್ಸ್ ಮತ್ತು ಸನ್ಸೆಟ್ನ ನೋಡ್ತಾ ಏನಾದರೂ ತಿನ್ಬೇಕು ಅನಿಸ್ತಾ ಇತ್ತು. ಆವಾಗ ನಂಗೆ ನೆನಪಾಗಿದೆ ಪಿಜ್ಜಾ. ಸೊ ಅಮ್ಮಂಗೆ ಹೇಳಿ ಪಿಜ್ಜಾ ಮಾಡೋಣ ಅಂತ ಬಂದೆ. ಮೊದಲಿಗೆ ನಾನು ಹಾಕ್ಕೊಂಡಿದ್ದು ಈಸ್ಟ್ ಇಲ್ಲದೆ ಕೂಡ ಪಿಜ್ಜಾ ಮಾಡ್ಬೋದು, ಅದು ಸೇಮ್ ಟೇಸ್ಟೇ ಬರುತ್ತೆ. ಸೊ ಅದು ಡ್ರೈ ಈಸ್ಟ್ ಆಗಿರೋದ್ರಿಂದ ಆ್ಯಕ್ಟಿವೇಟ್ ಆಗೋಕ್ಕೋಸ್ಕರ ನಾನು ನೀರಲ್ಲಿ ಹಾಕಿಟ್ಟಿದ್ದೆ ಸ್ವಲ್ಪ ಹೊತ್ತು. ಸೊ ಇಲ್ಲಿ ಮೈದಾನ ನೀವು ಜರಡಿ ಇಟ್ಕೊಳ್ಳಿ. ನಾನು ವಿಡಿಯೋ ಮಾಡೋದು ಮರ್ತೋದೆ. ಅದಕ್ಕೆ ಸಾಲ್ಟ್, ಬೇಕಿಂಗ್ ಪೌಡರ್ ಆ್ಯಂಡ್ ಬೇಕಿಂಗ್ ಸೋಡಾ ಹಾಕಿ ಆ ಈಸ್ಟ್ ವಾಟರ್ ಏನಿತ್ತು ಅದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ತೆಳ್ಳಗೆ ಆಗಬಾರ್ದಂತ ನಾನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಹಾಗೆ ಮಾಡ್ಬೋದು. ಇದನ್ನು ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ. ಒಂದು 10 ಮಿನಿಟ್ಸ್ ಆದರೂ ಚೆನ್ನಾಗಿ ನಾದಬೇಕಾಗತ್ತೆ. ನನಗೆ ಹೊರಗಡೆ ಪಿಜ್ಜಾಗಿಂತ ನಮ್ಮ ಮನೇಲಿ ಮಾಡೋ ಪಿಜ್ಜಾ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ಇದಕ್ಕೆ ಆಯಿಲ್ ಅಥವಾ ಘೀ ಹಾಕಿ ಒಂದು ಮಸಾಜ್ ಕೊಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ, ಆದರೆ 1 ಅವರ್ ಬಿಡಿ. ಇದ್ರ ಸೈಜ್ ಡಬಲ್ ಆದಾಗ ರೆಡಿಯಾಗಿದೆ ಅಂತ ಅರ್ಥ. ನನ್ನ ಹತ್ರ ಟೈಮ್ ಇರಲಿಲ್ಲ, ನಾನು 1/2 ಅವರ್ಸ್ ಅಷ್ಟೇ ಬಿಟ್ಟಿದ್ದೆ. ಸೊ ಇವಾಗ ನಮ್ಮ ಟಾಪಿಂಗ್ಸ್ ರೆಡಿ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಏನು ಬೇಕಾದರೂ ಹಾಕ್ಕೋಬೋದು. ನಾನು ಸಿಂಪಲ್ಲಾಗಿ ಆನಿಯನ್, ಕ್ಯಾಪ್ಸಿಕಮ್, ಟೊಮೆಟೊ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್, ಚಿಲ್ಲಿ ಪೌಡರ್, ಆರ್ಗ್ಯಾನೋ, ಇಟಾಲಿಯನ್ ಮಿಕ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. 30 ಮಿನಿಟ್ಸ್ಗೆ ಅದು ಸ್ವಲ್ಪ ಊದಿದೆ. 1 ಅವರ್ ಬಿಟ್ಟರೆ ಅದ್ರ ಸೈಜ್ ಡಬಲ್ ಆಗುತ್ತೆ. ಇವಾಗ ಅದನ್ನು ಸ್ವಲ್ಪ ನೀಡ್ ಮಾಡಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಲ್ಲೇ ಹಾಕ್ಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಳಿ. ನನಗೆ ಬೇಸ್ ತುಂಬ ಚಿಕ್ಕದಾಗಿದ್ದರೆ ಅಂದರೆ ತಿನ್ನಾಗಿದ್ದರೆ ಇಷ್ಟ. ನಿಮಗೆ ದಪ್ಪ ಬೇಕಂದರೆ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಕ್ಕೆ ಫೋಕಲ್ಲಿ ಹೋಲ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪೂರಿ ಥರ ಉಬ್ಬತ್ತಂತ. ದೆನ್ ಅದಕ್ಕೆ ನಾನು ಸಾಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಮನೆಯಲ್ಲೇ ಮಾಡ್ಕೋಬೋದು. ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ದೆನ್ ಟಾಪಿಂಗ್ಸ್ ಹಾಕ್ಕೊಳ್ಳಿ, ನಿಮ್ಗೆ ಏನೇನು ಇಷ್ಟ ಆ ಟಾಪಿಂಗ್ಸ್ನ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ನನ್ನ ಹತ್ರ ಮನೆಯಲ್ಲಿ ಸ್ಲೈಸ್ ಚೀಸ್ ಇತ್ತು, ನಾನು ಅದನ್ನೇ ಚಿಕ್ಕದಾಗಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ತುಂಬ ಚೀಸಿಯಾಗಿ ಬೇಕಂದರೆ ಮೊಜರೆಲ್ಲಾ ಚೀಸ್ ಹಾಕ್ಕೊಳ್ಳಿ, ಇನ್ನೂ ತುಂಬ ಚೀಸಿಯಾಗಿ ಚೆನ್ನಾಗಿರುತ್ತೆ. ನಿಜ, ಒಂದು ಸಲ ಇದನ್ನು ಟ್ರೈ ಮಾಡಿ. ಟ್ರಸ್ಟ್ ಮೀ, ಆಚೆ ತಿನ್ನೋಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಪಿಜ್ಜಾ ತಿನ್ನಬೇಕಂತಂದರೆ ಮೋಸ್ಟ್ ಆಫ್ ದ ಟೈಮ್ ಮನೇಲೇ ಮಾಡ್ಕೊಂಡು ತಿಂತೀನಿ. ತುಂಬ ಕಡಿಮೆ ಹೊರಗಡೆ ತಿನ್ನೋದು. ಆ್ಯಂಡ್ ದೆನ್ ನನ್ನ ಫೇವ್ರೆಟ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗ್ಯಾನೋ, ನನ್ನ ಹತ್ರ ಇಟಾಲಿಯನ್ ಮಿಕ್ಸ್ ಇತ್ತು, ಅದನ್ನು ಹಾಕಿದ್ದೀನಿ. ವಿಡಿಯೋ ಮಾಡೋದು ಹೊಸದಾಗಿರೋದ್ರಿಂದ ನಾನು ವಿಡಿಯೋ ಮಾಡೋದು ಮರೆತುಬಿಟ್ಟೆ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಲಿಡ್ನ ಕ್ಲೋಸ್ ಮಾಡಿಡಿ. ಚೀಸ್ ಎಲ್ಲ ಮೆಲ್ಟ್ ಆದಮೇಲೆ ಸ್ವಲ್ಪ ಪೀಸ್ ಎತ್ತಿ ನೋಡಿ, ಅದು ಬೆಂದಿದ್ದರೆ ಪಿಜ್ಜಾ ರೆಡಿ. ಎಷ್ಟು ಡೆಲೀಷಿಯಸ್ ಆಗಿ ಕಾಣಿಸ್ತಿದೆ ಅಲ್ವಾ? ನಿಜವಾಗ್ಲೂ ಹೊರಗಡೆಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಬಂದು ಹೇಳಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಏನಾದರೂ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕಂದ್ರೆ ನಾನು ಮಾಡ್ಕೊತೀನಿ. ಆ್ಯಂಡ್ ಮುಂದೆ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಜೊತೆಗೆ ವ್ಲಾಗ್ಸ್ ಜೊತೆ ಬರ್ತೀನಿ. ಬಾಯ್.